ಈಗ ಎಕ್ಸ್ಪೊನೆಂಟ್ಗಳನ್ನ ಗುಣಿಸ್ಬೇಕು. 10 ಸ್ಕ್ವೇರ್ ಟೈಮ್ಸ್ ಆಫ್ 10 ಪವರ್ ಆಫ್ 3 ಟೈಮ್ಸ್ ಆಫ್ 10 ಪವರ್ ಆಫ್ 5 ಟೈಮ್ಸ್ ಆಫ್ 10 ಪವರ್ ಆಫ್ -7 ಅಂತ. ಈ ಗುಣಿಸೋದು ಯಾವ ಥರ ಎಕ್ಸ್ಪೊನೆಂಟ್ಗಳನ್ನ, ಒಂದು ಬೇಸ್ ಒಂದೇ ಇರಬೇಕು, ಇಲ್ಲ ಪವರ್ ಒಂದೇ ಇರಬೇಕು. ಇಲ್ಲಿ ಬೇಸ್ ಎಲ್ಲಾದ್ರದ್ದು ಒಂದೇ ಐತೆ, 10 ಎಲ್ಲದರಲ್ಲೂ ಬೇಸ್ನ ಕಾಮನ್ ಆಗಿ ತಗೊಂಡು ಇದನ್ನು ಕೂಡಬೇಕು ಪವರ್ನ. 2 + 3 + 5 -7 ಅಂತ. ಇವಾಗ ಕೂಡಿದಾಗ ಏನಾಯ್ತಿದು, 2 + 3 5, 5 + 5 10, 10 - 7 3 ಆಯಿತು. ಇದು 10 ಪವರ್ ಆಫ್ 3 ಆಯ್ತು. ಇದು ಯಾವ ಥರ ಅಂದರೆ, 10 ಸ್ಕ್ವೇರ್ ಅಂದರೆ 10ನ 2 ಸತಿ ಗುಣಿಸಿರ್ತೀವಿ, 10ನ 3 ಸತಿ ಗುಣಿಸಿರ್ತೀನಿ, 10ನ 5 ಸತಿ ಗುಣಿಸಿರ್ತೀನಿ. ಅದೇ ಥರ 10 ಪವರ್ ಆಫ್ -7 ಅಂದರೆ ಡಿನಾಮಿನೇಟ್ರಿಗೆ 10ನ ತಗೊಂಡು ಕೆಳಗಡೆ ಡಿನಾಮಿನೇಟ್ರಲ್ಲಿ 7 ಸತಿ ಗುಣಿಸಿರ್ತೀನಿ. ಅವಾಗ ಏನಾಯ್ತದೆ, ಇದು ಕೆಳಗಡೆ ಇರೋ 7 10ಗಳು ಮೇಲ್ಗಡೆ 10 10ಗಳೈತೆ. ಕೆಳಗಡೆ 7 ಮೇಲ್ಗಡೆ 7 ಕ್ಯಾನ್ಸಲ್ ಆದಾಗ ಮೇಲ್ಗಡೆ 10ರಲ್ಲಿ 7 ಹೋಗಿ 3 10 ಉಳಿದಿರ್ತದೆ. 10 ಟೈಮ್ಸ್ ಆಫ್ 10 ಟೈಮ್ಸ್ ಆಫ್ 10 ಅಂತ. ಅದನ್ನು 10³ ಅಂತ ಬರೆಯೋದು. ಬಾಯ್.